ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಛೇ, ಯಾರಪ್ಪ ಇದು? ನಾನು ಎಲ್ಲಾದ್ರೂ ಚೆನ್ನಾಗಿ ರೆಡಿಯಾಗಿ ಹೊರಗೆ ಹೋಗ್ಬೇಕು ಅಂದಾಗಲೇ ಯಾರಾದ್ರೂ ಬರ್ತಾರೆ. ಹಾ, ಬಂದೆ. ನೀವೇನ್ರಿ? ಹೌದು ಕಣೆ, ನಾನೇ. ಇನ್ನೂ 4 ಗಂಟೆ, ಯಾಕ್ರಿ ಇಷ್ಟು ಬೇಗ ಬಂದ್ರಿ? ನಂದಿರ್ಲಿ, ನೀನೆಲ್ಲೋ ಹೊರಟಂಗೆ ಕಾಣಿಸ್ತಾ ಇದೆಯಲ್ಲ. ಹೌದು, ನನ್ನ ಫ್ರೆಂಡ್ ಗೀತಾ ಮನೇಲಿ ಏನೋ ಪಾರ್ಟಿ ಬಾ ಅಂತ ಫೋನ್ ಮಾಡಿದ್ಲು. ಈಗ ಹೋಗ್ಬೇಕು. ನಿಮ್ಗೆ ಟೀ ಮಾಡ್ಲೋ, ನೀವೇ ಮಾಡ್ಕೊಳ್ತೀರೋ? ಛೇ, ನನ್ನ ಪರ್ಸಲ್ಲಿ ಕಾಣಿಸ್ತಾನೆ ಇಲ್ಲ ರೀ. ಇಲ್ಲಿ ಕೇಳಿ. ಏನು? ಅನ್ನ ಇದೆ, ನಿಮ್ಗೆ ಆನಂದನಿಗೆ ಆಗುತ್ತೆ. ಸಾರು ಕಡಿಮೆ ಆದ್ರೆ ಚಟ್ನಿ ಪುಡಿಲ್ ತಿನ್ನಿ. ಲೇ ಹೊರಟೇ ಬಿಟ್ಯಾ? ಅಲ್ಲ, ಇಲ್ಲಿ ಕೇಳು ಚಿನ್ನ, ಈಗ ನೀನು ಹೋಗ್ಲೇಬೇಕಾ? ಯಾಕೆ ಹೋಗ್ಲೇಬೇಕಾ ಅಂತ ರಾಗ ಅಳಿತಿದ್ದೀರಾ? ಹಾಗಂದ್ರೆ ಏನು, ಸಿನಿಮಾಗೆ ಏನಾದ್ರೂ ಕರ್ಕೊಂಡು ಹೋಗ್ತೀರಾ? ಅಲ್ಲ ಕಣೆ, ಸಿನಿಮಾಗಲ್ಲ, ಬೇರೆ. ಅಲ್ಲ, ಅವತ್ತಲ್ಲ ಇವತ್ತು ಆಫೀಸ್ನಲ್ಲಿ ನಮ್ಮ ಬಾಸ್ ನಿನ್ನ ಹೊಗಳಿದ್ದು ಕಣೆ. ಹೆಂಡತಿರ್ ವಿಷಯ ಮಾತಾಡ್ದಿದ್ರೆ ನಿಮ್ಗೆ ಯಾರಿಗೂ ಹೊತ್ತೆ ಹೋಗಲ್ವಾ? ಹಾಗಲ್ಲ ಕಣೆ, ನಿನ್ನ ಕೈ ಪಲಾವು, ಕ್ಯಾರೆಟ್ ಹಲ್ವಾ ಅವತ್ತೊಂದಿನ ಕ್ಯಾರೆಟ್ನಲ್ಲಿ ಹಾಕೊಟ್ಟಿದ್ಯಲ್ಲ, ಅದನ್ನ ನೆನಪು ಮಾಡಿಕೊಂಡು ನಮ್ಮ ಬಾಸು. ಹೌದಾ? ಪಾಪ ನಿಮ್ ಬಾಸು ತುಂಬಾ ಒಳ್ಳೆಯವರು. ಹೌದು. ಎಷ್ಟೋ ದಿನದ ಮೇಲೆ ಇವತ್ತು ರುಚಿ ತಲೆಗೋಯ್ತಾ? ಎಲ್ಲೋ ಟ್ಯೂಬ್ಲೈಟ್. ಸರಿ, ನಿಮ್ ಬಾಸ್ ಪುರಾಣ ಆಮೇಲೆ ಹೇಳಿ, ನಾನೀಗ ಹೋಗ್ತೀನಿ. ಲೇ ಸ್ವಲ್ಪ ನಿಲ್ಲು ಕಣೆ. ಇಲ್ಲಿ ಕೇಳು ಚಿನ್ನು ಮರಿ, ನೀನೇನು ಚೆನ್ನಾಗಿ ಅಡುಗೆ ಮಾಡ್ತಿ ನೋಡು, ಅದು ಬಂತಪ್ಪ ನನ್ನ ಕಷ್ಟಕ್ಕೆ. ನಿಮ್ಗೇನಾಯ್ತು? ಅದು ನಿಮ್ಮ ಹತ್ರ ಮಾತಾಡ್ತಾ ನಿಂತ್ರೆ ನನಗೆ ಟೈಮ್ ಆಗ್ತದೆ. ನಾನು ಬರ್ತೀನಿ. ದಯವಿಟ್ಟು ನಾ ಹೇಳೋದು ಕೇಳೆ ಚಿನ್ನು ಮರಿ. ಏನ್ರಿ ಅದು? ಸರ್ಸು ಇವತ್ತು ನಮ್ಮ ಬಾಸು. ನಿಮ್ಮ ಬಾಸು ನಮ್ಮನೆಗೆ. ಹೌದು, ನಮ್ಮನೆಗೆ ಊಟಕ್ಕೆ ಬರ್ತಾರಂತೆ ಕಣೆ. ಸರ್ಸು, ಅದಕ್ಕೆ ನಾ ಬೇಗ ಬಂದ್ಬಿಟ್ಟಿದ್ದು ಗೊತ್ತಾ? ಏನಂದ್ರಿ? ನಾ ಕರೀಲಿಲ್ಲ ಕಣೆ, ನಿಜವಾಗ್ಲು ನಿನ್ನ ಆಣೆಗೂ ಅಲ್ಲಲ್ಲ ನನ್ನ ಆಣೆಗೂ ಅವರೇ ಬರ್ತೀನಿ ಅಂದ್ರು. ನೋಡು ನೀನು ಹಾಗೆ ನೋಡಬೇಡ. ಅವ್ರ ಹೆಂಡತಿ ಊರಲ್ಲಿಲ್ವಂತೆ, ದಿನ ಹೋಟ್ಲಲ್ಲಿ ಊಟ ಮಾಡಿ ಬೇಜಾರಾಗಿದೆ, ನಿಮ್ಮ ಹೆಂಡತಿ ಅಡುಗೆ ಅದೇ ನೋಡಿ, ಅಡುಗೆ ಅಂದ್ರೆ ಅಡುಗೆ ಅಂತ ಹೇಳಿ ಬಾಯಿ ಚಪ್ಪರ್ಸಿದ್ರು ಕಣೆ. ನೀವು ನಿಮ್ಮ ಬಾಸ್ ಚಪ್ಪರ್ಸ್ತಾ ಏನ್ ಮಾಡ್ತೀರಾ ಹೇಳಿ? ನಾನು ಗೀತಾಗ್ ಬರ್ತೀನಿ ಅಂತ ಹೇಳಿದೀನಿ, ಎಲ್ಲ ನನಗೋಸ್ಕರ ಕಾಯ್ತಾ ಇರ್ತಾರೆ. ಸರ್ಸು, ಇಲ್ಲಿ ನೋಡಿಲ್ಲಿ, ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ನಿನ್ನ ಗೆಳತಿಗೆ ದಯವಿಟ್ಟು ಫೋನ್ ಮಾಡಿಬಿಡು. ಛೇ, ನಿಮ್ಗೇನ್ ಮಾಡ್ಲಿ? ಕೋಪ ಮಾಡ್ಕೋಬೇಡ ಚಿನ್ನ, ಬಾ ಇಲ್ಲಿ ಕುತ್ಕೋಬಾ. ನೋಡು, ನಮ್ಮ ಬಾಸ್ ಕಣೆ ಅವರು. ನೋಡು, ಇಡೀ ಕಚೇರಿಗೆ ಮೇಲಧಿಕಾರಿ ಅವರು. ಹೋಗ್ರಿ, ನಿಮ್ ಬಾಸ್ ಆದ್ರೆ ನನ್ಗೇನು? ಹಾಗಲ್ಲ, ನಿನಗೆ ಗೊತ್ತಿಲ್ಲ, ನನ್ನ ಹಣೆ ಬರೋ ಎಲ್ಲ ಅವ್ರ ಕೈಲೇ ಇದೆ ಕಣೆ. ನೀನು ಇವತ್ತು ಚೆನ್ನಾಗಿ ಅಡುಗೆ ಮಾಡು, ಅವ್ರು ಸುಖವಾಗಿ ಬಂದು ಮಜ್ವಾಗಿ ಕತ್ತರಿಸಿ ನನಗೊಂದು ಪ್ರಮೋಷನ್ ಬೇಕಾದ್ರೂ ಕೊಡ್ಬೋದು ಕಣೆ. ನೋಡು ಇಷ್ಟು ಹೇಳಿದ್ರು ನಿನ್ನ ಮುಖದ ಗಂಟು ಇಳಿಸ್ಲಿಲ್ಲಲ್ಲ. ಹೋಗ್ರಿ, ನೀವೊಬ್ರು. ನಿಮಗ್ ಆಫೀಸ್ನಲ್ಲಿ ಇನ್ಕ್ರಿಮೆಂಟ್ ಸಿಕ್ಕರೆ ನನ್ಗೇನ್ ಲಾಭ ರೀ? ನನ್ಗೇನು ಅಂದ್ಯಾ? ಏನು ನಿನಗೆ ಲಾಭ ಅಂತ ಕೇಳಿದ್ಯಾ? ನಾನೇ ಹೇಳ್ತೀನಿ ಕೇಳಿ. ಏನು? ಒಂದ್ ಷರತ್ತು. ಏನು ಷರತ್ತು? ನಿಮ್ಗೆ ಇನ್ಕ್ರಿಮೆಂಟ್ ಸಿಕ್ಕಿದ್ರೆ ಸಂಬಳನೂ ಜಾಸ್ತಿ ಸಿಗುತ್ತಲ್ವಾ? ಹೌದು. ಅದನ್ನ ನನ್ನ ಪಾಕೆಟ್ ಮನಿಯಾಗಿ ಕೊಡ್ತೀರಿ ಅಂದ್ರೆ ಇದು ಈಗಲೇ ಈ ಸೀರೆನ ಕಳ್ಸಿಟ್ಟು ಅಡಿಗೆ ಮನೆಗೆ ಹೋಗ್ತೀನಿ. ಅಬ್ಬಾ, ಅಷ್ಟೇ ತಾನೇ? ಕೊಡ್ತೇನೆ ಕಣೆ, ನಿನಗಲ್ದೆ ಇನ್ಯಾರಿಗೆ ಕೊಡ್ಬೇಕೆ ಚಿನ್ನ ನಾನು? ಅದಕ್ಕೆ ನೋಡು, ನಿನಗೇನಾದರೂ ಅಡುಗೆಲಿ ಸಹಾಯ ಮಾಡಬೇಕೇನೋ ಅಂತ ಬೇಗ ಬಂದ್ಬಿಟ್ಟೆ, ಫೋನ್ ಕೂಡ ಮಾಡಲಿಲ್ಲ, ಗೊತ್ತಾಯ್ತಾ? ಸಾಕು ಬಣ್ಣ ಹಚ್ಚಿದ್ದು. ನೀವು ಒಂದಿಷ್ಟು ತರಕಾರಿ ಸಾಮಾನು ತನ್ನಿ. ಎಲ್ರಿ ನಿಮ್ ತಮ್ಮ? ಲೋ ಆನಂದ, ಇಲ್ಲಿ ಬಾರೋ. ಕಾಲೇಜ್ ಇಲ್ಲ ಅಂದ್ರೆ ಫ್ರೆಂಡ್ಸ್ ಜೊತೆ ಬರೀ ಹರಟೆ ಹೊಡಿತಾ ಕುಂತು ಬಿಡ್ತಾನೆ. ಆನಂದ, ಲೋ ಆನಂದ. ಏನತ್ಗೆ ಕರೆದ್ರ?
ಇಲ್ಲ, ಒದ್ರದೆ. ನೋಡು, ನಿಮ್ಮ ಅಣ್ಣನ ಬಾಸು ಊಟಕ್ಕೆ ಬರ್ತಾರಂತೆ. ನಿಮ್ಮ ಅಣ್ಣ ತರಕಾರಿ ತರಕ್ ಹೋಗ್ತಾರೆ. ನಾನು ಅಡುಗೆ ನೋಡ್ಕೊಂತೀನಿ. ನೀನ್ ಸ್ವಲ್ಪ ಮನೇನ ಚೊಕ್ಕ ಮಾಡು. ನೋಡು ನೋಡು, ಪುಸ್ತಕ ಎಲ್ಲ ಹೇಗೆ ಹರಡಿದೆ ಅಂತ. ಟವೆಲು, ಲುಂಗಿ ಎಲ್ಲ ಅಲ್ಲಾರೆ ಬಿದ್ದಿದೆ. ಅದು ಸರಿ. ಹಾಗಾದರೆ ಏನತ್ತಿಗೆ ಇವತ್ತಿನ ಸ್ಪೆಷಲ್? ರಾಮ್ ರಾಮ, ಅಣ್ಣ ತಮ್ಮನಿಗೆ ತಿನ್ನೋದು ಬಿಟ್ರೆ ಬೇರೆ ಯೋಚನೆನೇ ಇಲ್ವಾ? ರೀ, ನಾನೇನ್ ಬೇಕು ಅಂತ ಬರ್ದು ಕೊಡ್ತೇನೆ, ಬನ್ನಿ. ಇಲ್ಲ ಅಂದ್ರೆ ಒಂದಂದ್ರೆ 10 ಮರಿತೀರಾ. ಹೇ ಹೇ, ಏನೇ ನೀನು? ಹೇಗೂ ಮಾರಿನ ಅಡುಗೆ ಮನೆಗೆ ಸಾಗಾಕಿದ್ದಾಯ್ತು. ಒಂದು ಆನಂದ ನಾ ತಾಳಲಾರೆ, ಚಿನ್ನ ಮಾತಲ್ಲೇ ನಾ ಹೇಳಲಾರೆ. ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ಏನಣ್ಣ ಇಷ್ಟೊಂದು ಖುಷಿಯಾಗಿದೆಯಾ? ಲೋ ಆನಂದ, ಇವತ್ತು ನಮ್ಮ ಬಾಸು ನಮ್ಮ ಮನೇಲಿ ಊಟ ಮಾಡಿ ಖುಷಿ ಪಟ್ರೆ ನಾಳೆ ಪ್ರಮೋಷನ್ನು, ಇನ್ಕ್ರಿಮೆಂಟು. ಬಾ, ಯಾರಪ್ಪ ಈಗ ಫೋನ್ ಮಾಡಿದ್ದು? ನೆಂದವ್ರ ಮನದಲ್ಲಿ ಅಂದಂಗೆ ನಮ್ಮ ಬಾಸ್ ಕಾಲ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್, ಎಷ್ಟೊತ್ತಿಗೆ ಬರ್ತೀರಾ ಸರ್? ಸ್ವಲ್ಪ ಬೇಗ ಬಂದುಬಿಡಿ ಸರ್, ನಾನು ನನ್ನ ಹೆಂಡತಿ ಕಾಯ್ತಾ ಇರ್ತೀವಿ. ಹಾಂ, ಏನಂದ್ರಿ? ಏನು ಸರ್ ಇದು? ನೀವು ಬರ್ತೀರಾ ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಹೌದಾ? ನೋಡಿ ಸರ್, ಈಗೇನಾದರೂ ಹೇಳಿ ಬಂದುಬಿಡಿ ಸರ್. ಆಗೋದೇ ಇಲ್ವಾ? ಹೋಗಲಿ ಬಿಡಿ ಸರ್, ಇನ್ನೇನು ಮಾಡೋದು. ಸರಿ, ಓಕೆ. ಅಯ್ಯೋ, ಎಂಥ ಕೆಲಸ ಆಗೋಯ್ತು ಆನಂದ. ಏನಾಯ್ತಣ್ಣ? ಹೇ, ಮೆಲ್ಲಗೆ ಮಾತಾಡು, ಅವಳಿಗೆ ಕೇಳಿಸುತ್ತೆ. ನಮ್ಮ ಬಾಸ್ ಮನೆಗೆ ಊರಿಂದ ಯಾರೋ ನೆಂಟರು ಬಂದ್ರಂತೆ, ಬರೋಕ್ಕಾಗಲ್ವಂತೆ. ನಿನ್ನ ಅತ್ತಿಗೆಗೆ ಏನು ಹೇಳೋದು? ಎಲ್ಲೋ ಗೆಳತಿ ಮನೆಗೆ ಪಾರ್ಟಿಗೆ ಹೊಂಟಿದ್ಲು, ಇದಕ್ಕೋಸ್ಕರ ನಿಂತಲು. ಅದಕ್ಕೆ ಯಾಕೆ ಇಷ್ಟು ಯೋಚನೆ ಅಣ್ಣ? ನಾವೇ ತಿಂದ್ರಾಯ್ತಪ್ಪ. ಏ, ತಿನ್ನೋದಲ್ಲ ಕಣೋ, ನಿನಗೆ ಗೊತ್ತಾಗಲ್ಲ. ಇವಳಂತೂ ನಿರಾಶೆ ಕೋಪ ಎರಡೂ ಒಟ್ಟಿಗೆ ಸೇರಿ ಮಹಾಕಾಳಿ ಆಗ್ಬಿಡ್ತಾಳೆ, ಗೊತ್ತಾ? ಏನ್ರಿ, ಅಣ್ಣ ತಮ್ಮ ಆರಾಮಾಗಿ ಕುಂತ್ಬಿಟ್ರಲ್ಲ. ಎಷ್ಟೊತ್ತಿಗೆ ಬರ್ತಾರೆ? 7 ಗಂಟೆ ಆಗ್ತಾ ಬಂತು. ನಮ್ಮನೆ ಅಡ್ರೆಸ್ ಸರಿ ಹೇಳಿದಿರ್ತಾನೆ? ಸರಿ ಹೇಳೇನೆ. ನಂದಂತೂ ಎಲ್ಲ ಆಯ್ತಪ್ಪ. ಬೋಂಡ ಒಂದು ಕೊನೆ ಕರೆದ್ರೆ ಆಯ್ತು. ಅಡ್ಗೆ ಮನೆ ಕ್ಲೀನ್ ಮಾಡಿ ಮುಖ ತೊಳ್ಕೊ ಬರ್ತೀನಿ ನಾನು. ಏನೋ ಮಾಡೋದು ಆನಂದ? ಏನು ಮಾಡೋದು? ಅಣ್ಣ, ನಾನೊಂದು ಉಪಾಯ ಹೇಳ. ಉಪಾಯ? ಏನಪ್ಪ ಹೇಳು. ಹೇಗೂ ಹೊತ್ತಿಗೆ ನಿಮ್ಮ ಬಾಸ್ನ ನೋಡಿಲ್ಲ. ಸ್ವಲ್ಪ ಆ ವಯಸ್ಸಿನವರೇ ಬೇರೆ ಗೆಳೆಯರು ಯಾರಾದರೂ ಇದ್ದಾರ ಅಂತ ಯೋಚಿಸು. ಮತ್ತಿಲ್ಲೇ ಹತ್ರದಲ್ಲಿರ್ಬೇಕು. ಏನೋ ನೀನು ಹೇಳೋದು? ಹೇಳು, ಯಾರಿದ್ದಾರೆ? ಯಾರಿದ್ದಾರೆ? ಗುರುಮೂರ್ತಿ ಆಗ್ಬೋದಾ? ಆಗ್ಬೋದು. ನೀ ಬೇಗ ಸ್ಕೂಟರ್ನಲ್ಲಿ ಹೋಗಿ ಇಲ್ಲಿ ಪರಿಸ್ಥಿತಿ ವಿವರಿಸಿ ಅವ್ರನ್ನ ಕರ್ಕೊಂಡು ಬಾ. ಊಟಕ್ಕೆ ಬನ್ನಿ ಅಂದರೆ ಇಲ್ಲ ಅಂತಾರ. ಈಗ ಹೋಗು. ಅದಕ್ಕೆ ಕೇಳಿದ್ರೆ ಇಲೇದೆಲೆ ತರಕ್ಕೆ ಹೋಗಾನೆ ಅಣ್ಣ ಅಂತೀನಿ. ಹಾಗೆ ಹೇಳು. ಏನಪ್ಪ, ಆಮೇಲೆ ಅವಳು ಹೆಚ್ಚಿನ ಸಂಬಳ, ಇನ್ಕ್ರಿಮೆಂಟ್ ಸಿಗುತ್ತೆ ಅಂತ ಬೇರೆ ಹೇಳಿದ್ದೀನಿ. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದಲು ಹೋಗು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಹಾಗಂತೀಯ? ಸರಿ ಸರಿ. ಇದೇರೇನಯ್ಯ ಸ್ವಾಮಿ ಮೂರ್ತಿಗಳೇ? ಓ ಗೌಡ್ರ, ನಮಸ್ಕಾರ. ನಮಸ್ಕಾರ. ಸದ್ಯ ಮನೆಯಲ್ಲೇ ಇದ್ದೀರಲ್ಲ, ಏನು ತರಕಾರಿ ಹೆಚ್ಚ್ತಾ ಇದ್ದೀರಾ? ಅಡುಗೆ ಜೋರನ್ನೇ? ಅಡುಗೆ ಜೋರಲ್ಲ, ನಾಳೆ ತಯಾರಿ. ನನ್ನ ಹೆಂಡತಿ ಆಫೀಸ್ನಿಂದ ಬಂದು ಎಲ್ಲೋ ಹೊರಗೋದ್ಲು. ತರಕಾರಿ ಹೆಚ್ಚಿಡಿ ಅಂದ್ಲು, ಅದಕ್ಕೆ ಹೆಚ್ಚಿಡ್ತಾ ಇದ್ದೀನಿ. ಸರಿ, ಏನು ಅಪರೂಪಕ್ಕೆ ಈ ಕಡೆ? ಒಂದು ಸಣ್ಣ ಸಮಸ್ಯೆ ಬಂತು ನೋಡಿ. ಏನ್ರಿ ಅದು ಅಂಥ ಸಮಸ್ಯೆ? ಇವತ್ತು ನಮ್ಮ ಮನೆಗೆ ನಮ್ಮ ಬಾಸ್ ಊಟಕ್ಕೆ ಬರ್ತೀನಿ ಅಂದರು. ಮನೆಗೆ ಬಂದರೆ ನನ್ನ ಹೆಂಡತಿ ಗೆಳತಿ ಮನೆಗೆ ಏನೋ ಪಾರ್ಟಿ ಅಂತ ಹೊರಟ್ಲು. ಅವಳಿಗೆ ಅದು ಇದು ಹೇಳಿ ಬೆಣ್ಣೆ ಹಚ್ಚಿ ಒಪ್ಸಿದೆ. ಅಡುಗೆ ಏನೋ ಮಾಡಿದ್ಲು. ಸರಿ, ಈಗೇನಾಯ್ತು? ಈಗ ನೋಡಿದ್ರೆ ನಮ್ಮ ಬಾಸ್ ಏನೋ ತೊಂದರೆ ಬರೋಲ್ಲ ಅಂತ ಫೋನ್ ಮಾಡಿದ್ರು. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟು ತಿಂತೆ? ನೀವೇ ತಿನ್ನೋದು. ಮಿಕ್ಕಿದ್ನಲ್ಲಿ ಫ್ರಿಜ್ನಲ್ಲಿಟ್ಟು ನಾಳೆ ಅದನ್ನೇ ತಿಂದ್ರಾಯ್ತು. ಅದಷ್ಟು ಸುಲಭ ಅಲ್ಲ ಮೂರ್ತಿಗಳೇ. ನನ್ನ ಹೆಂಡತಿಗೆ ತುಂಬ ನಿರಾಶೆ ಆಗುತ್ತೆ, ಕೋಪನೂ ಬರುತ್ತೆ. ಅದಕ್ಕೆ
ನೀವು ನಮ್ಮ ಮನೆಗೆ ನಮ್ಮ ಬಾಸ್ ಆಗಿ ಬಂದು ನಮ್ಮ ಮನೇಲಿ ಊಟ ಮಾಡಬೇಕು ನೋಡಿ. ಹೇಗಿದ್ರು ನನ್ನ ಹೆಂಡತಿ ನಿಮ್ಮನ್ನು ನೋಡಿಲ್ಲ, ನಮ್ಮ ಬಾಸ್ನೂ ನೋಡಿಲ್ಲ ಅನ್ನಿ. ನಮ್ಮ ಮನೆ ದಾರಿ ಹೇಳ್ತೀನಿ. ಇಲ್ಲ, ನನ್ನ ಜೊತೆಗೆ ಬಂದರೂ ಆಯಿತು, ಮೂಲೆಯಲ್ಲೇ ಹೇಳ್ಕೊಬಿಡಿ. ನಿಧಾನ ನಿಧಾನ ನಿಧಾನ, ಎಲ್ಲ ಒಟ್ಟಿಗೆ ಹೇಳ್ಬಿಟ್ರೆ. ನಿಮ್ಮ ಮನೆ ನನಗೆ ಗೊತ್ತು, ಅದೇನಿಲ್ಲ. ವಿಷಯ ಏನು ಅಂದರೆ, ನಾನೊಬ್ಬನೇ ನಿಮ್ಮ ಬಾಸ್ ಆಗಿ ಬಂದರೆ ಈ ಮನೇಲಿ ನಮ್ಮ ಬಾಸ್ ಸುಮ್ಮನೆ ಇರ್ತಾರ? ಬಾಸ್ ಹೆಂಡ್ತಿನೂ ಬರ್ಬೋದು ಅಂದರೆ ಅವಳನ್ನು ಕರ್ಕೊಂಡು ಬಂದ್ಬಿಡ್ತೇನೆ. ಅವಳಿಗೂ ಇಂಥದ್ದಲ್ಲ ಅಂದರೆ ಭಾಳ ಇಷ್ಟ. ಇಲ್ಲ ಇಲ್ಲ ಇಲ್ಲ, ಹಾಗಾಗಲ್ಲ. ನಮ್ಮ ಬಾಸ್ ಹೆಂಡ್ತಿ ಊರಿಗೆ ಹೋಗಿದ್ದಾರೆ. ಈ ವಿಷಯ ನನ್ನ ಹೆಂಡ್ತಿಗೂ ಗೊತ್ತು. ಹಾಗಾದ್ರೆ ಬಿಡಿ, ನನಗಾಗಲ್ಲ. ಹಾಗಲ್ಲ ಮೂರ್ತಿಗಳೇ. ನೋಡಿ ಗೌಡ್ರೆ, ನೀವೇನು ತಿಳ್ಕೊಬೇಡಿ. ಈ ತರ್ಲೆ ಎಲ್ಲ ನಂಗೆ ಬೇಡ. ನನ್ನ ಹೆಂಡ್ತಿಗೂ ಇದೆಲ್ಲ ಇಷ್ಟ ಆಗಲ್ಲ. ಆಕಾಶ ಪಾತಾಳ ಒಂದು ಮಾಡಿಬಿಡ್ತಾಳೆ. ಅಲ್ಲ, ಬಂದು ಒಂದೊಳ್ಳೆ ಊಟ ಮಾಡಿ ಅಂದ್ರು ನೀವು. ಏನ್ರಿ ನೀವು ಹೇಳೋದು? ತಪ್ಪು ತಿಳ್ಕೊಬೇಡಿ ಮೂರ್ತಿಗಳೇ. ನೋಡಿ, ನೀವೇನು ಹೊರಡಿ, ಆಗ ಹೋಗದೆ ಇರೋ ಮಾತು. ಶಪ. ಅಣ್ಣ ಬಂದ್ಯಾ? ಏನಾಯ್ತು? ಅಲ್ಲಯ್ಯ, ಬಂದು ಒಂದು ಊಟ ಮಾಡು ಅಂದ್ರು ಹೆಂಡ್ತಿಗೆ ಎದುಕೊಂತಾನ ಆ ಮನುಷ್ಯ. ಅಂದಾಗಿ ಆನಂದ ಅಲ್ಲ ಕಣೋ. ಹಾಂ, ಯಾಕಣ್ಣ ನನ್ನನ್ನು ಹಾಕಿ ನೋಡ್ತಾ ಇದೀಯ? ಆನಂದ, ನೀನೇ ಯಾಕೆ ನಮ್ಮ ಬಾಸ್ ಆಗಿ ಬರಬಾರ್ದು? ತಂಟೆನೇ ಇರಲ್ಲ. ಏನು ಹೇಳ್ತಾ ಇದೀಯ ಅಣ್ಣ ನೀನು? ಹೇ, ಫ್ರೆಂಡ್ ಮನೆಗೆ ಹೋಗಬೇಕು, ಬೇಗ ಬರ್ತೀನಿ ಅಂತೇಳಿ ನನ್ನ ಸ್ಕೂಟರ್ ತಗೊಂಡು ಹೋಗು. ಹಾಂ, ಅಲ್ಲಿ ನಿನ್ನ ನಾಟಕದ ಫ್ರೆಂಡ್ ಇದ್ದಾನಲ್ಲ, ಅವನ ಹತ್ರ ಗಡ್ಡ ಮೀಸೆ ಒಂದು ಕನ್ನಡಕನೂ ಹಾಕ್ಕೊಂಡು ಬಂದ್ಬಿಡು. ನನ್ನ ಕೋಟು ತೊಗೊಂಡು ಹೋಗು. ಗೊತ್ತಾಗಲ್ವಾ? ಹೇ ಆನಂದ, ಹೋಗು ಹೋಗು ಹೋಗು, 10-15 ನಿಮಿಷದೊಳಗೆ ಬೇಗ ಬಂದ್ಬಿಡು. ಏನ್ರಿ ವಿಳ್ಯದೆಲೆ ತಂದ್ರಾ? ನಿಮ್ ಬಾಸ್ ಇನ್ನೂ ಬಂದಿಲ್ಲ, ಒಂದ್ಸಲ ಕಾಲ್ ಮಾಡಿ ನೋಡಿ. ಏನೂ ಬೇಡ, ಇನ್ನೇನು ಬರ್ಬೋದು. ನಿಂದೆಲ್ಲ ಆಯ್ತಾ? ಹಾ, ಹೋಗು ಆನಂದ, ಏನಾದರೂ ಮಾಡು. ಅಲ್ಲ ಅಣ್ಣ, ನನಗೆ ನಟನೆ ಗಿಟನೆ ಬರಲ್ಲ. ಈ ಕೆಲಸ ನನ್ನ ಕೈಯಲ್ಲಿ ಆಗಲ್ಲಪ್ಪ. ಬೇಡ ಬೇಡ. ಏ, ಅಲ್ವೋ, ಇದರಲ್ಲೇನು ನಟನೇನು? ಏನೋ ಒಂದಿಷ್ಟು ಲೋಕಾಭಿರಾಮವಾಗಿ ಮಾತಾಡು. ಅಡುಗೆನ ಒಂದಿಷ್ಟು ಹೋಗ್ಬಿಡು ಬಿಡಪ್ಪ. ಈ ಉಪಾಯ ನೀನೇ ಕೊಟ್ಟಿದ್ದು, ಮರಿಬೇಡ. ಆದರೆ ಅಣ್ಣ, ಅದ್ಗೆ ತುಂಬ ಸೂಕ್ಷ್ಮ. ನಂದು ನೀನೇ ಸಾಕು, ಬಾಯಿ ಬಿಟ್ರೆ ಬಂಡ್ಗೇಡು. ಆಮೇಲೆ ನನ್ನ ಮನೆಯಿಂದ ಓಡಿಸ್ಬಿಡ್ತಾಳೆ. ನನಗೆ ಹೇಳ್ಬೇಡಪ್ಪ, ನಿಜವಾಗ್ಲೂ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಬಾಯ್. ಇದೊಳ್ಳೆ ಗ್ರಾಚಾರಕ್ಕೆ ಬಂತಲ್ಲಪ್ಪ. ಏನು ಬಾಸ್ಗಳು ಏನು, ನಮಗೆ ಬರುತ್ತೆ ಪ್ರಾಣ ಸಂಕಟ. ಅವಳಿಗೆ ಹೇಳಿಬಿಡೋಣ ಅಂದರೆ ಏನಾದರೂ ಮಾಡ್ಬೋದಾ ಅಂತ ಒಂದು ಆಸೆ. ಧೈರ್ಯನೂ ಇಲ್ವೇ? ಬೇರೆ ಯಾರಾದರೂ ಬಾಸ್ ಅಂತ ಬಂದು ಒಂದು ಊಟ ಮಾಡಿಬಿಡ್ಬಾರ್ದಾ? ಬೇರೆ ಯಾರಿದ್ದಾರೆ? ಹಿಂದಿನ ಬೀದಿ ಸುಬ್ರಹ್ಮಣ್ಯಂ. ಅಯ್ಯೋ, ಅವರನ್ನು ಇವಳು ನೋಡ್ಬಿಟ್ಟಿದ್ದಾಳಲ್ಲ. ನೋಡೋಣ ಒಂದ್ಸಲ, ನೋಡಿ ಬರ್ತೀನಿ ಯಾರಾದರೂ ಇದ್ದಾರೇನೋ. ಹೇ ಸರ್ಸು, ನೋಡು ಆನಂದ್ ಇಲ್ಲೇ ಹೊರಗೆ ಹೋದ. ನಾ ಬಂದೆ ಒಂದು 5 ನಿಮಿಷ. ರಮೇಶನ ಅಂಗಡಿ ಹೋಗಿ ಬಾಳೆಹಣ್ಣು ತಗೊಬಂದ್ಬಿಡ್ತೆ. ಬಾಗಿಲು ಒಂಚೂರು ಚಾಚ್ಕೋ. ಇದೇನ್ರಿ ಈಗ ಹೊರಟ್ರಿ? ಬೇಗ ಬನ್ನಿ, ನಾನ್ ನಿಮ್ ಬಾಸ್ನ ಬೇರೆ ನೋಡಿಲ್ಲ. ಇಲ್ಲ ಇಲ್ಲ, ಬೇಗ ಬಂದೆ, ಒಂದು 5 ನಿಮಿಷದಲ್ಲಿ ಬಂದ್ಬಿಡ್ತೇನೆ. ನಮಸ್ಕಾರ ನಮ್ಮ ಗೌಡ್ರ ಮನೆ ಇದೆ ತಾನೆ? ನಾನು ಅವರ. ನಮಸ್ಕಾರ, ಬನ್ನಿ ಬನ್ನಿ. ನನಗೆ ಗೊತ್ತಾಯ್ತು, ನಿಮ್ಗೆ ಕಾಯ್ತಾ ಇದ್ರು. ಈಗ ಬಂದ್ಬಿಡ್ತಾರೆ, ಒಳಗ್ ಬನ್ನಿ. ಇವ್ರು ಇಷ್ಟೊತ್ತು ನಿಮ್ಗೆ ಕಾಯ್ತಾ ಇದ್ರು, ಈಗ ಬಂದ್ಬಿಡ್ತಾರೆ, ಕುತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಗೆ ದಿಢೀರ್ ತೊಂದರೆ ಕೊಟ್ಟೆ ಅನಿಸುತ್ತೆ. ಚೇಚೆ, ಇದ್ರಲ್ಲಿ ತೊಂದ್ರೆ ಏನ್ ಬಂತು? ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಇವ್ರು ಬಂದ್ರ ಅಂತ ನೋಡ್ತೀನಿ, ಒಂದ್ ನಿಮಿಷ. ನಮಸ್ಕಾರ ಮೇಡಮ್. ನಮಸ್ಕಾರ. ಗೌಡ್ರ ಮನೆ ಇದೆ ತಾನೆ? ಹಾ, ಹೌದು. ಏನು ಬಾಗ್ಲಲ್ಲೇ ನಿಂತ್ಬಿಟ್ರಿ? ಮೂರ್ತಿಗಳು ಮನೇಲಿಲ್ವಾ? ನಾನು ಊಟಕ್ಕೆ ಬರ್ತೆ ಅಂತ ಹೇಳಿದ್ದೆ. ಹಾ, ಯಾರು? ನೀವು ಬಾಸಾ? ಮತ್ತವರು ಯಾರು? ಏನು ಹೇಳಿ? ಬನ್ನಿ ಒಳಗಡೆ. ಇಲ್ಲೇ ಕುಂತಿದ್ರಲ್ಲ, ಎಲ್ಲೋದ್ರು? ಅಯ್ಯೋ, ಕಳ್ಳನ ಹಾಗಿದ್ರೆ? ಸರ್ಸು, ಇವತ್ತ್ಯಾಕೋ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅನ್ಸುತ್ತೆ ಕಣೆ. ರೀ ರೀ, ನಿಮ್ ಬಾಸ್. ಅಯ್ಯೋ, ನೋಡ್ಲಿಲ್ಲ, ಅಂತೂ ಬಂದ್ರಲ್ಲ. ರೀ ರೀ, ನನಗ್ ಭಯ ಆಗ್ತಾ ಇದೆ ರೀ. ಅವಾಗ್ಲೇ ಇನ್ನೊಂದು ಬಾಸ್. ಭಯನಾ? ಯಾಕೆ ಸರ್ಸು, ಏನಾಯ್ತು? ಗೌಡ್ರೆ, ಇದೀರಾ ಮನೆಯಲ್ಲಿ? ನೀವಿಬ್ರು ನನ್ನ ಇವತ್ತು ಕ್ಷಮಿಸ್ಬೇಕು. ಬನ್ನಿ ಸರ್, ಬನ್ನಿ.
ಸರ್ಸು ಇವರೇ ನಮ್ಮ ಬಾಸ್. ಇವರು ಬಾಸ? ನಮಸ್ಕಾರ ನಮ್ಮ. ನಮಸ್ಕಾರ. ಬರಲ್ಲ ಅಂತ ಏನೋ ಫೋನ್ ಮಾಡಿದೆ, ಆದರೆ ನನಗೆ ಬೇಜಾರಾಯ್ತು ನೋಡಿ. ನನಗೋಸ್ಕರ ಎಲ್ಲ ತಯಾರು ಮಾಡ್ಕೊಂಡಿದ್ರಲ್ಲ, ಮನಸ್ಸು ತಡಿಲಿಲ್ಲ. ಬಂದ ನೆಂಟ್ರನ್ನೆಲ್ಲ ಬೇರೆ ಕಡೆ ಕಳಿಸಿ ಬಂದೆ. ಸ್ವಲ್ಪ ತಡ ಆಯ್ತು. ಕತ್ಲಲ್ಲಿ ನಿಮ್ಮ ಮನೆ ಗುರ್ತು ಸಿಗಲಿಲ್ಲ. ಕಾರ್ ಮೂಲೆಯಲ್ಲೇ ನಿಲ್ಲಿಸಿ ಕೇಳ್ಕೊತ ಬಂದೆ. ಇನ್ನೂ ಊಟ ಆಗಿಲ್ಲ ತಾನೇ? ರೀ, ಏನ್ರಿ ಇದು? ಒಂದೇ ಆಫೀಸಲ್ಲಿ 3 ಜನ ಬಾಸ? ಲೋ ಆನಂದ, ತೆಗಿಯೋ ನಿನ್ನ ವೇಷನ. ಹಾ? ಆನಂದನ? ನೋಡಿದ್ರ ಅದಕ್ಕೆ ಹೇಗೆ ಬೆಚ್ಚ ಬಿದ್ರಿ ಅಂತ. ಮತ್ತೆ ಅವಾಗ್ಲೇ ಬಂದವ್ರು ಯಾರು? ಏನೇ ಅದು, ಸರಿಯಾಗಿ ಹೇಳೆ. ಗೌಡ್ರೆ, ನಾನು ರೀ ಗುರುಮೂರ್ತಿ. ನೀವು ಯಾವಾಗ ಬಂದ್ರಿ ಮೂರ್ತಿ? ಅದೇ 2ನೇ ಬಾಸ್ ಬರೋಕ್ಕಿಂತ ಮುಂಚೆನೇ ಬಂದೆ. ನೀವು ಬಂದ್ರೆ ನೋಡ್ತೀನಿ ಅಂತ ನಿಮ್ಮ ಹೆಂಡತಿ ಹೊರಗೆ ಹೋದ್ರು. ನಾನು ಟಾಯ್ಲೆಟಿಗೆ ಹೋಗಿದ್ದೆ. ಹೊರಗೆ ಬಂದರೆ ಏನೋ ಗಡಿಬಿಡಿ ಅವಂತರ ನಡೀತಿತ್ತು. ಅಲ್ಲೇ ನಿಂತೆ. ಅಲ್ಲ ಸ್ವಾಮಿ, ನೀವು ಬರೋಕ್ಕಾಗಲ್ಲ ಅಂತ ಬೇರೆ ಹೇಳಿದ್ರಿ. ಅನ್ನೋದೇನೋ ಅಂದೆ. ಅಯ್ಯೋ, ಒಂದು ಊಟ ತಾನೇ, ಏನು ಕಳ್ಕೊಳ್ಳೋದಿದೆ. ನೀವು ತುಂಬ ಓದಾಡ್ತಾ ಇದ್ರಿ. ಅದಕ್ಕೆ ನನ್ನ ಹೆಂಡತಿ ಬರೋಕ್ಕಿಂತ ಮುಂಚೆ ಚೀಟಿ ಬರೆದಿಟ್ಟು ಪಕ್ಕದ ಮನೆ ಬೀಗದ ಕೈ ಕೊಟ್ಟು ಓಡಿ ಬಂದ್ಬಿಟ್ಟೆ. ಏ, ನೀನು ಬೇರೆ ಬರೋಲ್ಲ ಅಂದವನು ಯಾಕೋ ಬಂದೆ? ಬರೀ ಹುಡುಗಾಟ ನಿಂದು. ನಿನ್ನನ್ನು ನೋಡಿ ನನಗೂ ಪಾಪ ಅನ್ನಿಸ್ತು ಅಣ್ಣ. ನೀನು ಅಷ್ಟೊಂದು ಹೇಳ್ದೆಯಲ್ಲ, ಸ್ವಲ್ಪನೂ ಅನುಮಾನ ಬರಬಾರ್ದು ಅಂತ ನನ್ನ ಫ್ರೆಂಡ್ ಕಾರ್ ಬೇರೆ ತಂದೆ. ಕ್ಷಮಿಸಿ ಅಣ್ಣ, ಕ್ಷಮಿಸಿ ಅದಕ್ಕೆ. ಹಾ ಅಮ್ಮ, ಅಯ್ಯೋ, ನನ್ಗೇನು ಅರ್ಥ ಆಗ್ತಾ ಇಲ್ಲ. ನನಗೆ ತಲೆ ತಿರ್ಗೋ ಥರ ಆಗ್ತಾ ಇದೆ. ಅಯ್ಯೋ ಅಮ್ಮ. ಏನೂ ಆಗಿಲ್ಲ ಕಣೆ, ಇಲ್ಲಿ ಕೂತ್ಕೋ, ಸ್ವಲ್ಪ ರಿಲ್ಯಾಕ್ಸ್ ಆಗು. ಏನಪ್ಪ ಇದೆಲ್ಲ? ನನ್ನಿಂದಲೇನಾ ಇದೆಲ್ಲ ತೊಂದರೆ? ಹಾಗೇನಿಲ್ಲ ಸರ್, ನೀವು ಬರ್ತೀರಾ ಅಂದ್ರಲ್ಲ, ಮನೆಗೆ ಬಂದರೆ ನನ್ನ ಹೆಂಡತಿ ಅಪ್ಪ ಪಾರ್ಟಿ. ಸರ್ಸು, ರಿಲ್ಯಾಕ್ಸ್ ರಿಲ್ಯಾಕ್ಸ್, ಏನೂ ಆಗಿಲ್ಲ ಕಣೆ, ಸ್ವಲ್ಪ ಈಗ ಕೂತ್ಕೋ. ಏನಪ್ಪ ಇದೆಲ್ಲ? ನನ್ನಿಂದಲೇನಾ ಇದೆಲ್ಲ ತೊಂದರೆ? ಹಾಗೇನೂ ಇಲ್ಲ ಸರ್, ನೀವು ಬರ್ತೀನಿ ಅಂದ್ರಲ್ಲ, ನಾನು ಬೇಗ ಮನೆಗೆ ಬಂದೆ. ನನ್ನ ಹೆಂಡ್ತಿನೇ ಯಾವುದೋ ಪಾರ್ಟಿ ಹೊರಟಿದ್ಲು, ಅದನ್ನು ಬಿಟ್ಟು ನಿಮಗೋಸ್ಕರ ಆಸಕ್ತಿಯಿಂದ ಅಡುಗೆನೂ ಮಾಡಿದ್ಲು. ಅಲ್ಲೇ ಸರ್ಸು, ಲಂಚದ ಆಸೆನೂ ತೋರಿಸಿದ್ಮೇಲೆ. ಛೇ, ಸುಮ್ಮನೆ ಏನಿದು? ಲಂಚ ಏನು ಅಂತ ನನಗೆ ಗೊತ್ತು. ಹಾಗೇನಿಲ್ಲ ಸರ್, ಮಾಮೂಲಿ ಅಲ್ಲ ಸರ್, ಹೊಸ ಥರ ಲಂಚ. ಹಾಗೂ ನಾನು ತಿಳ್ಕೊಬೇಕು. ಇರಲಿ ಮುಂದೆ. ನೀವು ಬೇರೆ ಫೋನ್ ಮಾಡಿ ಬರೋಲ್ಲ ಅಂದ್ರಿ, ಅವಳಿಗೆ ನಿರಾಸೆ ಬೇಜಾರು ಎಲ್ಲ ಆಗುತ್ತೆ ಅಂತ ನಾನು ನನ್ನ ತಮ್ಮ ಆನಂದ ಒಂದು ಉಪಾಯ ಮಾಡಿದ್ವಿ. ಇವರು ನನ್ನ ಗೆಳೆಯರು ಗುರುಮೂರ್ತಿ ಅಂತ, ಇಲ್ಲೇ ಹತ್ರದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಇವ್ರ ಮನೆಗೆ ಹೋಗಿ ನೀವೇ ನಮ್ಮ ಬಾಸ್ ಅಂತ ಹೇಳಿ ನಮ್ಮ ಮನೆಗೆ ಬಂದು ಒಂದು ಊಟ ಮಾಡಿ ಅಂದೆ. ಖಂಡಿತವಾಗಿ ಆಗಲ್ಲ ಅಂದರು. ಮನೆಗೆ ಬಂದು ನಮ್ಮ ಆನಂದಿಗೆ ಪುಸ್ಲಾಯಿಸಿದೆ. ಅವನು ಆಗೋದೇ ಇಲ್ಲ ಅಂತ ಹೇಳಿದವನು ಈ ವೇಷ ಹಾಕೋ ಬಂದ. ಈ ಮೂರ್ತಿಗಳು ಬಂದರು, ನಾನು ಬಂದೆ. ನನ್ನಿಂದಲೇನಾ ಇದೆಲ್ಲ ಅವಾಂತರ ಆಗಿದ್ದು? ಖಂಡಿತ ಆಗನ್ಬೇಡಿ ಸರ್, ನೀವೆಲ್ಲ ಬಂದಿದ್ದು ನನಗೆ ನಿಜಕ್ಕೂ ತುಂಬ ಸಂತೋಷ ಆಯಿತು. ಮತ್ತೆ ಅಣ್ಣ, ನಾ ಬಂದಿದ್ದು? ನೀನಾ? ಹೋಗು, ವೇಷ ಬಿಚ್ಚಿಟ್ಟು ಬೇಗ ಬಾ, ಹೋಗು. ಒಳ್ಳೆ ಕತೆ ಕಣೋ ನಿಂದು. ನಿನ್ ಮುಖ ನೋಡ್ಕೊ ಹೇಗಿದೆ ಅಂತ. ಅರ್ಸು, ಹೇಳಿ ತಟ್ಟೆ ಹಾಕು. ಒಬ್ಬರಲ್ಲದೆ 3 ಜನ ಬಾಸ್ ಬಂದ್ರಲ್ಲ ನಿನ್ನ ಕೈ ಸವಿ ಊಟ ತಿನ್ನೋದಕ್ಕೆ. ಅದು ನಿಜ. ನನಗೆ ತುಂಬಾ ಸಂತೋಷ ಆಯ್ತು. ಹೇಳ್ರಿ, ಎಲ್ಲ ಊಟ ಮಾಡೋಣ. ಬನ್ನಿ ಸರ್, ಕೈ ತೊಳ್ಕೊಳ್ಳಿ, ಊಟ ಮಾಡುವ. ಮೂರ್ತಿಗಳೇ, ನೀವು ಬನ್ನಿ, ಸಂಕೋಚ ಮಾಡ್ಕೋಬೇಡಿ. ನೀವು ಬಂದ್ರಲ್ಲ ಅದೇ ಸಂತೋಷ ನಮಗೆ. ಆದ್ರೆ ಒಂದು ವಿಷಯ ನೋಡಿ, ವಿಶೇಷವಾದ ಲಂಚ ಏನಂತ ನಮಗೂ ಒಂಚೂರು ಹೇಳಬೇಡಿ. ಹೇಳ ಸರ್ಸು? ಬೇಡ ರೀ. ಅನುಮತಿ ಸಿಗ್ಲಿಲ್ಲ ಸರ್. ಅಂತೂ ನಮ್ಮ ಊರಿಗೆ ಬಿಟ್ಬಿಟ್ಟಿದ್ದೀರಾ ಅನ್ನಿ.